ತನಕ ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ನಮಸ್ಕಾರ, ಗುಡ್ ಮಾರ್ನಿಂಗ್. ಮತ್ತೆ ಎಲ್ಲ ಹೇಗೆ ಓದ್ತಾ ಇದ್ದೀರಿ? ಎಕ್ಸಾಮ್ ಬಂತು, ಫೆಬ್ರವರಿ ಮೊದಲನೇ ವಾರದಲ್ಲಿದ್ದೀವಿ. ಮಾರ್ಚ್ನಲ್ಲಿ ಪರೀಕ್ಷೆ ಶುರುವಾಗತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದರ ಬದಲು ಕೂತು ಇರೋ ಪಾಠಗಳನ್ನ ಓದೋದಕ್ಕೆ ಶುರು ಮಾಡಬೇಕು. ಮತ್ತೆ ಟೀಚರ್ಸ್ ಏನ್ ಬರ್ಸಿರ್ತಾರೆ ಅದನ್ನ ಕೂತ್ಕೊಂಡು ಬರೆದು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಅಲ್ವಾ ಮಕ್ಕಳೇ? ಗುಡ್ ಮಾರ್ನಿಂಗ್ ಮಕ್ಕಳೇ, ನಾನು ಸದಾನಂದ. ಇವತ್ತು ನಿಮಗೆ ಇಂಗ್ಲಿಷ್ ತರಗತಿಯನ್ನ ಕೊಡ್ಲಿಕ್ಕೆ ಜನಧ್ವನಿ ರೇಡಿಯೋ ಮೂಲಕ ನಾನು ನಿಮ್ಮೊಂದಿಗೆ ಇಲ್ಲಿ ಮಾತಾಡ್ತಾ ಇದ್ದೇನೆ. ಕಳೆದ ಕ್ಲಾಸ್ನಲ್ಲಿ ನಾನು ನಿಮಗೆ ಸಬ್ಜೆಕ್ಟಿನ ಬಗ್ಗೆ ಹೇಳ್ತಾ ಒಂದು ವಾಕ್ಯವನ್ನ ಹೇಗೆ ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸ್ಬೋದು, ಇಂಗ್ಲಿಷ್ನಲ್ಲಿ ಆ ವಾಕ್ಯಗಳನ್ನ ಸಿದ್ಧಗೊಳಿಸ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ಪರಿಗಣಿಸಬೇಕು, ಮತ್ತೆ ಹೇಗೆ ಒಂದು ಒಳ್ಳೆ ವಾಕ್ಯವನ್ನ ಇಂಗ್ಲಿಷ್ನಲ್ಲಿ ರಚನೆ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ವಿವರಣೆ ಕೊಡ್ತಾ ಇದ್ದೆ. ಅದರಲ್ಲೂ ಮುಖ್ಯವಾಗಿ ಈಸ್, ಆಮ್ ಮತ್ತು ಆರ್ ಪದಗಳನ್ನ, ವಾಸ್ ಮತ್ತೆ ವರ್ಬ್ ಪದಗಳನ್ನ ಬಿಡಿಸಿ ಹೇಳ್ತಾ ಅವು ಹೇಗೆ ವರ್ಬ್ಗಳಾಗಿ ಇಂಗ್ಲಿಷ್ನಲ್ಲಿ ನಮ್ಗೆ ವಾಕ್ಯಗಳನ್ನ ರಚನೆ ಮಾಡಲಿಕ್ಕೆ ಸಹಾಯ ಮಾಡುತ್ತವೆ, ಮತ್ತು ಅವು ಒಂದು ಸೆಂಟೆನ್ಸ್ ಫಾರ್ಮೇಶನ್ ನಲ್ಲಿ ಏನು ರೋಲ್ ಅನ್ನ ಪರ್ಫಾರ್ಮ್ ಮಾಡ್ತವೆ ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗೆ ವಿಲ್ ಬಿ ಅನ್ನುವ ಪದವನ್ನು ಕೂಡ ನಾನು ನಿಮಗೆ ಆ ಎರಡು ಪದಗಳನ್ನ, ವಿಲ್ ಮತ್ತು ಬಿ ಅನ್ನುವ ಎರಡು ಪದಗಳನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಸಿದ್ದೆ. ಹಾಗೆ ಮಕ್ಕಳೇ, ಜನಧ್ವನಿ ರೇಡಿಯೋ ಕೇಂದ್ರದವರು ನನಗೆ ನೆನ್ನೆ ತಾನೇ ವಿಷಯನ ಹೇಳ್ತಾ ಇದ್ರು. ನೀವು 10ನೇ ತರಗತಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು, ಅದರಲ್ಲೂ ಇಂಗ್ಲಿಷ್ ಭಾಷೆಯ ಕ್ವಶನ್ ಪೇಪರ್ ಬಗ್ಗೆ ಒಂದು ಕ್ಲಾಸ್ ಬೇಕು ಅಂತ ಹೇಳಿ ನೀವು ಕೇಳಿದ್ರಿ ಅಂತ ಹೇಳಿ ಜನಧ್ವನಿಯವರು ಹೇಳಿದ್ರು ನನಗೆ. ಮತ್ತೆ ತುಂಬಾ ಒಳ್ಳೇದಾಯ್ತು, ನೀವು ಜನಧ್ವನಿ ಕೇಂದ್ರಕ್ಕೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಬಗ್ಗೆ, ಅದರಲ್ಲೂ 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಬಗ್ಗೆ, ಕ್ವಶನ್ ಪೇಪರ್ ಬಗ್ಗೆ ಒಂದಿಷ್ಟು ವಿವರಣೆ ಬೇಕು, ಒಂದಷ್ಟು ಮಾಹಿತಿಯನ್ನ ಕೊಡಬೇಕು ಅಂತ ನೀವು ಕೇಳಿದ್ರಿ. ವೆರಿ ಗುಡ್. ಮತ್ತೆ ದಟ್ ಈಸ್ ವೇರ್ ಲರ್ನಿಂಗ್ ಸ್ಟಾರ್ಟ್ಸ್. ಯಾವತ್ತು ನಮಗೆ ಕ್ವೆಶ್ಚನ್ಸ್ ಬರುತ್ತೆ, ಇದು ಯಾಕೆ ಹೀಗಿದೆ, ಮತ್ತೆ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಯಾಕೆ ಅರ್ಥ ಮಾಡ್ಕೊಳ್ಬೇಕು, ಈ ತರದ ಪ್ರಶ್ನೆಗಳು ಬಂತು ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಮ ಲರ್ನಿಂಗ್ ಪ್ರಾರಂಭ ಆಯ್ತು ಅಂತ. ಹಾಗೆ ಮಕ್ಕಳೇ, ಈ ಮಾರ್ಚ್ ತಿಂಗಳಲ್ಲಿ ನೀವು SSLC ಪರೀಕ್ಷೆಯನ್ನು ಬರೀತೀರಿ. ಹಾಗೆ ಕೆಲವು PUC ವಿದ್ಯಾರ್ಥಿಗಳು ಕೂಡ ಈ ಇಂಗ್ಲಿಷ್ ತರಗತಿಯನ್ನ ನೀವು ಕೇಳ್ತಾ ಇರಬಹುದು. ನಿಮಗೆ PUC ಓದ್ತಾ ಇರುವಂತವರಿಗೆ ನಿಮ್ಮ ಇಂಗ್ಲಿಷ್ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ, ಇಂಗ್ಲಿಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಗೊಂದಲಗಳಿದ್ರೆ ಖಂಡಿತ, ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗಿಯೂ ಜನಧ್ವನಿ ರೇಡಿಯೋ ಕೇಂದ್ರಕ್ಕೆ ನೀವು ವಿಷಯನ ತಿಳಿಸಿ, ಅವರು ನನಗೆ ಮಾಹಿತಿಯನ್ನ ಕೊಡ್ತಾರೆ. ನಿಮ್ಮ ಗೊಂದಲ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಡೌಟ್ಗಳು ಏನಿರುತ್ತಲ್ಲ ಅದನ್ನ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಮಕ್ಕಳೇ, SSLC ಇಂಗ್ಲಿಷ್ ಕ್ವಶನ್ ಪೇಪರ್ ಬಗ್ಗೆ, ಅದರಲ್ಲೂ ಈಗ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತ ಮಾಡೆಲ್ ಕ್ವಶನ್ ಪೇಪರ್, ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಟ್ಕೊಂಡು ನೀವು ಪಬ್ಲಿಕ್ ಪರೀಕ್ಷೆಯನ್ನ ಏನು ಮಾರ್ಚ್ 22ನೇ ತಾರೀಕಿನಿಂದ ಫೇಸ್ ಮಾಡ್ತಾ ಇದ್ದೀರಿ, ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಇನ್ ಅ ಗುಡ್ ವೇ ಸಮರ್ಥವಾಗಿ ಆನ್ಸರ್ ಮಾಡಬಹುದು ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ವಿವರಿಸ್ತೇನೆ. ಏನಕ್ಕೆ ಈ ತರಗತಿಯಲ್ಲಿ ಅದನ್ನ ವಿವರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಕಳೆದ ತರಗತಿಯಲ್ಲಿ ನಾನು ನಿಮ್ ಜೊತೆ ಸಬ್ಜೆಕ್ಟಿನ ಬಗ್ಗೆ ಮಾತಾಡ್ತಾ ಇದ್ದೆ. ಆ ಸಬ್ಜೆಕ್ಟ್ ಅನ್ನೋದು ವಾಕ್ಯದಲ್ಲಿ ಬಹಳ ಮುಖ್ಯವಾದ ಭಾಗ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೆ. ಈ ಸಬ್ಜೆಕ್ಟ್ ಅನ್ನೋದು ಒಂದು ವಾಕ್ಯದ ಅಸ್ತಿತ್ವಕ್ಕೆ ಕಾರಣವಾಗುವಂತಹ ಪದ ಅಂತ. ಮೈ ನೇಮ್ ಈಸ್
ಸದಾನಂದ ಅನ್ನೋ ಒಂದು ವಾಕ್ಯನ ನಾನು ನಿಮ್ಗೆ ಹೇಳಿದ್ದೆ. ಈಗ ಇಲ್ಲಿ ಇಡೀ ವಾಕ್ಯ ಮೈ ನೇಮ್ ಈಸ್ ಸದಾನಂದ ಅನ್ನುವ ವಾಕ್ಯ ಅಸ್ತಿತ್ವಕ್ಕೆ ಅಂದ್ರೆ ಬಳಕೆಗೆ ನಾನು ಸಿದ್ಧ ಮಾಡಿದ್ದೇನೆ ಮೈ ನೇಮ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ. ಈ ಮೈ ನೇಮ್ ಅನ್ನೋದೇನಿದೆ ಅದು ಸಬ್ಜೆಕ್ಟ್ ವಿಷಯ ಆಗತ್ತೆ. ಕನ್ನಡದಲ್ಲಿ ಅದನ್ನ ಕರ್ತೃ ಪದ ಅಂತ ಹೇಳ್ತಾರೆ. ಕರ್ತೃ ಅಂದ್ರೆ ಸೃಷ್ಟಿ ಮಾಡೋದು, ಕ್ರಿಯೇಟರ್ ಅನ್ನೋ ಅರ್ಥನ ಕೊಡುತ್ತೆ. ಇವತ್ತಿನ ಈ ತರಗತಿಯಲ್ಲಿ ಸಬ್ಜೆಕ್ಟಿನ ಬಗ್ಗೆ ನಿಮಗೆ ಇನ್ನಷ್ಟು ವಿವರವನ್ನ ಕೊಡೋದ್ರ ಜೊತೆಗೆ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ನಾವು ಹೇಗೆ ಫಾರ್ಮ್ ಮಾಡ್ತೀವಿ, ಮತ್ತೆ ಸೆಂಟೆನ್ಸಸ್ ಅನ್ನ ಮಾಡ್ಬೇಕಾದ್ರೆ ಕ್ರಿಯಾಪದಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕ್ರಿಯಾಪದಗಳಲ್ಲಿ 2 ವಿಧ ಇರತ್ತೆ. ಆ 2 ವಿಧನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಮಾಡೋದು ಸ್ವಲ್ಪ ಮಟ್ಟಿಗೆ ಸರಳ ಆಗತ್ತೆ. ಹಾಗೆ ನಿಧಾನವಾಗಿ ಅಭ್ಯಾಸ ಮಾಡ್ತಾ ನಾವು ಆ ಭಾಷೆಯನ್ನ ಬಳಸಲಿಕ್ಕೆ ಆಗತ್ತೆ. ಮತ್ತೆ ಮಕ್ಕಳು ಒಂದು ನೆನಪಿಟ್ಕೊಳ್ಳಿ, ನಾನು ನಿಮಗೆ ನನ್ನ ಎಲ್ಲ ತರಗತಿಗಳಲ್ಲೂ ಹೇಳ್ತಾ ಬಂದಿದ್ದೀನಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಒಂದು ವೇಳೆ ಇಂಗ್ಲಿಷ್ ಭಾಷೆ ಡಿಫಿಕಲ್ಟ್ ಕಷ್ಟ ಅಂತ ಆಗಿದ್ರೆ ಅದಿಷ್ಟೆಲ್ಲ ಬಳಕೆನಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಇತ್ತು ಅಲ್ವಾ? ಸೊ ಅದು ಎಲ್ಲರ ಬಳಕೆನಲ್ಲಿ ಇದೆ, ವಿಶ್ವದ ಎಲ್ಲಾ ದೇಶಗಳಲ್ಲೂ ಅದು ಬಳಕೆ ಆಗತ್ತೆ ಅಂತ ಹೇಳಿದ್ರೆ ಅದು ಡಿಫಿಕಲ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಈಸಿನೂ ಆಗಿರ್ಬೇಕು ಅಂತೇನಿಲ್ಲ, ಯಾವುದು ಸುಲಭ ಅಲ್ಲ ಅಲ್ವಾ? ಕನ್ನಡದಲ್ಲಿ ಮಾತಾಡೋದು ಕೂಡ ಸುಲಭ ಅಂತ ನಾವ್ ಅನ್ಕೊಂಡಿದ್ರೆ ಅಥವಾ ಯಾರಾದ್ರೂ ಸುಲಭ ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ನಿಲ್ಲಪ್ಪ, ಕನ್ನಡದಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಇದೆ, ಅಂದ್ರೆ ದೊಡ್ಡಕ್ಷರ ಸಣ್ಣಕ್ಷರ ಅಂತ ಇದೆ. ಉಚ್ಚರಿಸ್ಬೇಕಾದ್ರೆ ನಾವು ವ್ಯತ್ಯಾಸಗಳನ್ನ ತರಬೇಕು, ಅದಲ್ಲದೆ ಬರಿಬೇಕಾದ್ರೆ ಕಾಗುಣಿತಗಳನ್ನ ಗಮನಿಸ್ಬೇಕು. ನೋಡಿ ಇಷ್ಟೆಲ್ಲ ವಿಷಯಗಳಿದೆ. ಕನ್ನಡ ಕಷ್ಟ ಅಲ್ಲ ಅಂತ ನಮ್ಗೆ ಯಾಕೆ ಅನ್ಸತ್ತೆ ಅಂದ್ರೆ ನಮಗೆ ಬುದ್ಧಿ ಬಂದ ಆಗ್ಲಿಂದ ಆ ಭಾಷೆಯನ್ನ ಕೇಳ್ತಾ ಬರ್ತೀವಿ. ಮನೆಯಲ್ಲಿ ಎಲ್ರು ವಿವರಿಸ್ತಾರೆ, ಮನೆಯಲ್ಲಿ ಎಲ್ರು ನಮಗೆ ಹೀಗ್ ಮಾತಾಡ್ಬಾರ್ದು ಹಾಗ್ ಮಾತಾಡು ಅಂತ ಎಲ್ಲ ಹೇಳ್ತಾ ಬರ್ತಾರೆ. ಇಂಗ್ಲಿಷ್ ನಲ್ಲಿ ಅದು ಸಾಧ್ಯ ಆಗಲ್ಲ. ಆದ್ರೆ ಇಂಗ್ಲಿಷ್ ನ ಪದಗಳ ಪರಿಚಯ ನಮ್ಗೆಲ್ರಿಗೂ ತುಂಬಾ ಇದೆ ಅಲ್ವಾ? ಹಾಗಾಗಿ ಒಂದ್ ಸ್ವಲ್ಪ ಶ್ರಮ ಕೇಳುತ್ತೆ. ಮಕ್ಳೇ, ನಿಮಗೆ 10ನೇ ತರಗತಿನಲ್ಲಿ 4ನೇ ಪಾಠ ನೆನಪಿದ್ಯಾ? ಡಾಕ್ಟರ್ B.R. ಅಂಬೇಡ್ಕರ್. ಆ ಪಾಠದಲ್ಲಿ B.R. ಅಂಬೇಡ್ಕರ್ ಅವರು ಏನೆಲ್ಲ ಸಾಧನೆಗಳನ್ನ ಮಾಡಿದ್ರು ಅಂತ ಹೇಳಿ ನಿಮ್ಗೆ ಹೇಳ್ತಾರೆ. ಅದರಲ್ಲಿ ಒಂದು ಕಡೆ ಒಂದು ಮಾಹಿತಿ ಬರುತ್ತೆ. ಅವರು ಒಮ್ಮೆ ಅಮೆರಿಕಕ್ಕೆ ಓದ್ಲಿಕ್ಕೆ ಹೋಗಿರ್ತಾರೆ. ಅಲ್ಲಿ ಅವರು 2,000 ಪುಸ್ತಕಗಳನ್ನ ಕೊಂಡ್ಕೊಂಡಿದ್ರು ಅಂತ ಹೇಳಿ. ಸೊ ಈಗ ಅಂಬೇಡ್ಕರ್ ಅವರು ಅಮೆರಿಕಾದಲ್ಲಿ 2,000 ಪುಸ್ತಕಗಳನ್ನ ಕೊಂಡ್ಕೊಂಡಿದ್ರು ಅಂತ ಹೇಳಿ ನಾನು ವಾಕ್ಯವನ್ನ ಹೇಳ್ಬೇಕು. ಹೇಗೆ ಹೇಳೋದು ನೋಡಿ, ಡಾಕ್ಟರ್ B.R. ಅಂಬೇಡ್ಕರ್ ನಾಮಪದ, ಅದ್ ನಮಗ್ ಗೊತ್ತಿದೆ. ಸೊ ಈಗ ನಾವು ಯಾರ ಬಗ್ಗೆ ಮಾತಾಡ್ಬೇಕಾಗಿದೆ? ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ಬೇಕಾಗಿದೆ. ಹಾಗಾಗಿ ಇಡೀ ವಾಕ್ಯ ಯಾರಿಗೋಸ್ಕರ ನಾವು ಈಗ ರಚನೆ ಮಾಡ್ತೀವಿ? ಅಂಬೇಡ್ಕರ್ ಅವರಿಗೋಸ್ಕರ ರಚನೆ ಮಾಡ್ತೀವಿ. ಅವರು ಎಲ್ಲಿದ್ರು? ಅಮೆರಿಕಾದಲ್ಲಿದ್ರು. ಏನನ್ನ ಕೊಂಡ್ಕೊಂಡ್ರು? ಪುಸ್ತಕಗಳನ್ನ ಕೊಂಡ್ಕೊಂಡ್ರು. ಎಷ್ಟು ಪುಸ್ತಕಗಳನ್ನ? 2,000 ಪುಸ್ತಕಗಳನ್ನ ಕೊಂಡ್ಕೊಂಡ್ರು. ಈ ಕೊಂಡ್ಕೊಳ್ಳೋದು ಕೊಳ್ಳೋದು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ಪದ ಹೇಳ್ಬೋದು? ಪರ್ಚೇಸ್. ಪರ್ಚೇಸ್ ಅನ್ನೋ ಪದನ ಹೇಳ್ತೀವಿ. ಅವರು ಕೊಂಡ್ಕೊಂಡಿದ್ರು ಅಂತ ಹೇಳ್ಬೇಕು. ಕೊಂಡ್ಕೊಂಡಿದ್ರು ಅಂತ ಹೇಳಿದ್ರೆ ಪರ್ಚೇಸ್ಡ್ ಕ್ರಿಯೆ ಈಗ ಆಲ್ರೆಡಿ ಆಗೋಗಿದೆ, ಕ್ರಿಯೆ ಮುಗಿದು ಹೋಗಿದೆ. ಹಾಗಾಗಿ ಒಂದು ವಾಕ್ಯನ ಅಂಬೇಡ್ಕರ್ ಅವರ ಬಗ್ಗೆ ನಾವಿಲ್ಲಿ ಹೇಳೋದಾದ್ರೆ ಹೇಗಪ್ಪ ಹೇಳ್ತೀವಿ ಅಂತ ಹೇಳಿದ್ರೆ, ಅಂಬೇಡ್ಕರ್ ಪರ್ಚೇಸ್ಡ್ 2,000 ಬುಕ್ಸ್ ಇನ್ ಅಮೇರಿಕಾ. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದು? ಅಂಬೇಡ್ಕರ್. ಅವ್ರು ಏನ್ ಮಾಡಿದ್ರು? ಪರ್ಚೇಸ್ ಮಾಡಿದ್ರು. ಏನನ್ನ ಪರ್ಚೇಸ್ ಮಾಡಿದ್ರು? 2,000 ಬುಕ್ ಅನ್ನ ಪರ್ಚೇಸ್ ಮಾಡಿದ್ರು. ಎಲ್ಲಿ? ಅಮೆರಿಕಾದಲ್ಲಿ. ಸೊ ಸಬ್ಜೆಕ್ಟ್ ಇದೆ ಅಂಬೇಡ್ಕರ್. ಏನ್ ಮಾಡಿದ್ರು? ಪರ್ಚೇಸ್ ಮಾಡಿದ್ರು. ಏನನ್ನ ಪರ್ಚೇಸ್ ಮಾಡಿದ್ರು? ಬುಕ್ಸ್ ಅನ್ನ ಪರ್ಚೇಸ್ ಮಾಡಿದ್ರು. ಸೊ ಇಲ್ಲಿ ಪರ್ಚೇಸ್ಡ್ ಅನ್ನೋ ಪದನ ನಾವು ಬಳಸ್ತೀವಿ, ಯಾಕಂದ್ರೆ ಕ್ರಿಯೆ ಮುಗ್ದು ಹೋಗಿದೆ. ಹಾಗೆ ಅಂಬೇಡ್ಕರ್ ಅವರು ಏನಾಗಿದ್ರು? ಮುಂದೆ ಒಂದು ಹಂತದಲ್ಲಿ
ನಮ್ಮ ದೇಶಕ್ಕೆ ಅವರು ಬಹಳ ಮುಖ್ಯವಾದಂತ ಒಂದು ಕೆಲಸವನ್ನ ಮಾಡಿದ್ರು. ಏನಾಗಿದ್ರಪ್ಪ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ರಚನಾ ಮಂಡಳಿ ಕರಡು ಸಮಿತಿ ಏನಿತ್ತಲ್ಲ ಅದರ ಅಧ್ಯಕ್ಷರಾಗಿದ್ರು. ಅದನ್ನ ಪಾಠದಲ್ಲಿ ನಿಮ್ಗೆ ಹೇಳ್ತಾರೆ, ಡ್ರಾಫ್ಟಿಂಗ್ ಕಮಿಟಿ. ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳ್ತಾರೆ. ಇಲ್ಲಿ ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಕ್ರಿಯೆ ನಡೆಯಲ್ಲ. ಅವ್ರೇನಾಗಿದ್ರು? ಚೇರ್ಮನ್ ಆಗಿದ್ರು. ಹಾಗೆ ಅಂಬೇಡ್ಕರ್ ವಾಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. 1947ರಲ್ಲಿ ನಮ್ ದೇಶ ಸ್ವತಂತ್ರ ಆಗತ್ತೆ. ಮುಂದೆ ಸರ್ಕಾರವನ್ನ ರಚನೆ ಮಾಡ್ಕೊಳ್ತೀವಿ. ಆ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಯಾರಿದ್ರು ಅಂತ ಹೇಳಿದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ದ ಫಸ್ಟ್ ಲಾ ಮಿನಿಸ್ಟರ್. ಬೇಕಿದ್ರೆ ಇವತ್ತಿಗೂ ಕೂಡ B.R. ಅಂಬೇಡ್ಕರ್ ಈಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಅವ್ರ ನಂತರ ತುಂಬಾ ಕಾನೂನು ಮಂತ್ರಿಗಳು ನಮ್ಮ ದೇಶದಲ್ಲಿ ಬಂದಿದ್ದಾರೆ. ಆದ್ರೆ ಮೊದಲ ಕಾನೂನು ಮಂತ್ರಿ ಯಾರು ಅಂತ ಹೇಳಿದ್ರೆ ಡಾಕ್ಟರ್ B.R. ಅಂಬೇಡ್ಕರ್. ಹಾಗೆ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು ಈಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇಲ್ಲಿ ಈಸ್ ಮತ್ತೆ ವಾಸ್ ಪದಗಳನ್ನ ಬಳಸಬೇಕಾದ್ರೆ ನೀವೊಂದು ವಿಷಯನ ಗಮನಿಸ್ಕೊಳ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ ಅದು ಸ್ಥಿತಿಯನ್ನ ಹೇಳುತ್ತೆ. ಹೀಗಿತ್ತು, ಹೀಗಿದೆ ಅಂತ ಅಷ್ಟೇ ಹೇಳುತ್ತೆ ಅಲ್ವಾ? ಓಕೆ. ಸೊ ಈಗ ಅಂಬೇಡ್ಕರ್ ಪರ್ಚೇಸ್ಡ್ 2000 ಬುಕ್ಸ್ ಅಂತ ಹೇಳ್ದೆ. ಇಲ್ಲಿ ಅಂಬೇಡ್ಕರ್ ಪರ್ಚೇಸ್ಡ್ ಅಂತ ಹೇಳಿದಾಗ ಆ ಕ್ರಿಯೆ ಮುಗಿದೋಗಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇಂಗ್ಲಿಷ್ ನಲ್ಲಿ ಈ ವಾಕ್ಯಗಳನ್ನ ರಚನೆ ಮಾಡ್ಬೇಕಾದ್ರೆ ನಮ್ಗೆ ಬಹಳ ಮುಖ್ಯವಾದಂತ ಅಂಶ ಯಾವುದು ಅಂತ ಹೇಳಿದ್ರೆ ಕ್ರಿಯೆನ ಸೂಚಿಸುವಂತ ವರ್ಬ್ಗಳು. ನಾನ್ ನಿಮಗೆ ಕಳೆದ ತರಗತಿಯಲ್ಲಿ ಹೇಳ್ತಾ ಇದ್ದೆ, ವರ್ಬ್ಗಳು ಕ್ರಿಯೆನ ಸೂಚಿಸ್ತವೆ, ಜೊತೆಗೆ ಸ್ಥಿತಿಯನ್ನು ಕೂಡ ಸೂಚಿಸ್ತವೆ. ಈ ಎರಡನ್ನೂ ಹೇಳಬೇಕಾದ್ರೆ ಅವು ಕಾಲದ ಸೂಚನೆಯನ್ನ ನಮಗೆ ಕೊಡುತ್ತವೆ ಅಂತ. ಹಾಗಾಗಿ ಇಲ್ಲಿ ಪರ್ಚೇಸ್ಡ್ ಅಂತ ಹೇಳಿದಾಗ ಕ್ರಿಯೆ ಮುಗಿದೋಗಿದೆ ಅಂತಾಯ್ತು. ಈಗ ನೋಡಪ್ಪ, ಒಂದ್ ವೇಳೆ ನಾವು ಪಾಠದಲ್ಲಿ 2000 ಪುಸ್ತಕಗಳನ್ನ ಕೊಂಡ್ಕೊಂಡ್ರು ಅಂತ ಹೇಳಿ ನಮ್ಮ ಇಂಗ್ಲಿಷ್ ಪಾಠದಲ್ಲಿ ಸ್ಪಷ್ಟವಾಗಿದೆ. ಈಗ ನಿಮ್ ಸ್ನೇಹಿತ ಒಬ್ಬ ಹೇಳ್ತಾನೆ, ಡಾಕ್ಟರ್ B.R. ಅಂಬೇಡ್ಕರ್ ಪರ್ಚೇಸ್ಡ್ 4000 ಬುಕ್ಸ್ ಇನ್ ಅಮೇರಿಕಾ ಅಂತ. ಅವಾಗ ನೀವು ತಕ್ಷಣ ಹೇಳ್ತೀರಿ 4000 ಅಲ್ಲಪ್ಪ 2000 ಪುಸ್ತಕದಲ್ಲಿ ಇದೆ, ಬೇಕಾದ್ರೆ ನೋಡು 2000. B.R. ಅಂಬೇಡ್ಕರ್ ಪರ್ಚೇಸ್ಡ್ 2000 ಬುಕ್ಸ್ ಇನ್ ಅಮೇರಿಕಾ. ಇದು ಸತ್ಯ, ಫ್ಯಾಕ್ಟ್. ನಿಮ್ಮ ಸ್ನೇಹಿತ ಹೇಳಿದ್ದು ತಪ್ಪು. ಡಾಕ್ಟರ್ B.R. ಅಂಬೇಡ್ಕರ್ ಡಿಡಂಟ್ ಪರ್ಚೇಸ್ ಅಥವಾ ಡಿಡ್ ನಾಟ್ ಪರ್ಚೇಸ್ 4000 ಬುಕ್ಸ್ ಇನ್ ಅಮೇರಿಕಾ ಅಂತ ನೀವು ನಿಮ್ಮ ಸ್ನೇಹಿತನಿಗೆ ಹೇಳ್ತೀರಿ. ನೀವು ಇಲ್ಲಿ ಒಂದು ವಿಷಯ ಗಮನಿಸಿದ್ರ ನೋಡಿ, ಕನ್ನಡದಲ್ಲಿ ಅಂಬೇಡ್ಕರ್ ಅವರು 2000 ಪುಸ್ತಕಗಳನ್ನು ಕೊಂಡಿದ್ದರು. ಕನ್ನಡದಲ್ಲಿ ಅವ್ರು ಕೊಂಡ್ಕೊಂಡಿರ್ಲಿಲ್ಲ. ಹೇಳ್ಬೇಕಾದ್ರೆ ಏನ್ ಮಾಡ್ತೀರಿ? ಅಂಬೇಡ್ಕರ್ ಅವರು 4000 ಪುಸ್ತಕಗಳನ್ನು ಕೊಂಡಿರಲಿಲ್ಲ ಅಂತ ಹೇಳ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಪರ್ಚೇಸ್ಡ್ ಕೊಂಡಿದ್ದರು ಅಂತ ಬಂತು ಕನ್ನಡದಲ್ಲಿ. ಅದೇ ಡಿಡ್ ನಾಟ್ ಪರ್ಚೇಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳಿದ್ದನ್ನ ಕನ್ನಡದಲ್ಲಿ ನಾವೇನ್ ಮಾಡ್ಬೇಕಾಯ್ತು? ಕೊಂಡಿರಲಿಲ್ಲ ಅಂತ ಹೇಳಿದ್ವಿ. ನೋಡಿ, ಒಂದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಕೊಂಡಿದ್ದರು ಪರ್ಚೇಸ್ಡ್, ಕೊಂಡಿರಲಿಲ್ಲ. ಇಲ್ಲ ಅನ್ನೋ ಪದ ಆ ಕೊಂಡಿರುವ ಪದ ಜೊತೆಗೆ ಸೇರ್ಕೊಂಡ್ಬಿಡತ್ತೆ. ಆದ್ರೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಒಂದು ಪದ ಮಾಡೋ ಕೆಲ್ಸನ ಇಂಗ್ಲಿಷ್ ನಲ್ಲಿ 3 ಪದ ಮಾಡತ್ವೆ. ಪರ್ಚೇಸ್ಡ್ ಅಂತ ಬಂದ್ರೆ ಡಿಡ್ ನಾಟ್ ಪರ್ಚೇಸ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಹಾಗಾಗಿ ಮಕ್ಕಳೇ, ಇಂಗ್ಲಿಷ್ ನಲ್ಲಿ ಈ ಹೆಲ್ಪಿಂಗ್ ವರ್ಬ್ ಅನ್ನುವಂತ ಇನ್ನೊಂದು ಗುಂಪಿದೆ. ನೀವು ವಾಕ್ಯಗಳನ್ನ ರಚಿಸುವ ವಿಷಯನ ಕಲ್ತ್ಕೊಳ್ಬೇಕಾದಾಗ ನೀವು ಬಹಳ ಮುಖ್ಯವಾಗಿ 2 ವಿಷಯಗಳ ಕಡೆ ಗಮನ ಕೊಡ್ಬೇಕು. ಒಂದು ವಿಷಯ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ವಿಷಯ ವರ್ಬ್ಗಳಿಗೆ ಸಂಬಂಧಪಟ್ಟ ಹಾಗೆ. ಈ ಎರಡನ್ನ ನೀವು ಗಮನಿಸ್ಕೊಂಡ್ಬಿಟ್ರೆ ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಸಿದ್ಧ ಮಾಡೋದು ಸುಲಭ ಆಗತ್ತೆ, ಸರಳವಾಗಿರತ್ತೆ, ಮತ್ತೆ ಮಾತಾಡ್ಲೂಬಹುದು,
ನಮ್ಗನ್ಸಿದ್ದನ್ನ ಬರೆದು ಹೇಳಿಕ್ಕೂ ಕೂಡ ಸಾಧ್ಯ ಇದೆ. ನಾನು ನಿಮಗೆ ಒಂದ್ 2 ನಿಮಿಷದ ಮುಂದೆ ಹೇಳ್ತಾ ಇದ್ದೆ ನೋಡಿ, ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಇಂಗ್ಲಿಷ್ ಎಲ್ಲಿ ಡಿಫರೆಂಟ್ ಆಗಿರತ್ತಪ್ಪ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನೀವು ಇಲ್ಲೂ ಒಂದು ಉತ್ತರನ ಕೊಡ್ಬೋದು. ನೋಡಪ್ಪ, ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನ ಹೇಳೋ ಕ್ರಿಯಾಪದಗಳಿದಾವಲ್ಲ, ಅವು ತಾನಾಗೆ ನೆಗೆಟಿವ್ ಆಗಲ್ಲ. ಅಂದ್ರೆ ನೋಡು, ನೋಡಲ್ಲ, ಓದು, ಓದಲ್ಲ, ಮಾತಾಡು, ಮಾತಾಡಲ್ಲ, ಕೇಳಿಸ್ಕೊ, ಕೇಳಿಸ್ಕೊಳಲ್ಲ. ಕನ್ನಡದಲ್ಲಿ ನಾವೇನ್ ಮಾಡ್ತೀವಿ? ಓದುವೆ, ಓದುವುದಿಲ್ಲ, ಮಾತನಾಡುವೆ, ಮಾತನಾಡುವುದಿಲ್ಲ, ಆ ಮಾತನಾಡುವೆ, ಮಾತನಾಡುವುದಿಲ್ಲ, ಆ ಪದನೇ ಇಲ್ಲ. ಕೆಲಸ ಆಗತ್ತೆ ಅಂತ ಹೇಳ್ತೀವಿ, ಇಲ್ಲ ಕೆಲಸ ಆಗಲ್ಲ ಅಂತ ಆ ಪದದಲ್ಲೇ ಹೌದು ಅಥವಾ ಇಲ್ಲ ಅಂತ ಹೇಳ್ಬಿಡ್ತೀವಿ. ಇಂಗ್ಲಿಷ್ ನಲ್ಲಿ ಹಾಗೆ ಹೇಳಕ್ ಬರಲ್ಲ. ಇಂಗ್ಲಿಷ್ ನಲ್ಲಿ ಗೋ, ಹೋಗು, ಹೋಗಲ್ಲ, ಗೋ ನಾಟ್ ಅಂತ ಹೇಳ್ಬಾರ್ದು. ಕಮ್, ಬಾ, ಬರಲ್ಲ, ಕಮ್ ನಾಟ್ ಅಂತ ಹೇಳ್ಬಾರ್ದು. ಇಂಗ್ಲಿಷ್ ನಲ್ಲಿ ಈ ಕ್ರಿಯೆಯನ್ನ ಸೂಚಿಸುವಂತ ಪದಗಳೇನಿರ್ತವೆ ಅವನ್ನ ಇಲ್ಲ ಅಂತ ಮಾಡ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಪದವನ್ನ ಸಹಾಯಕ್ಕೆ ತಗೊಳ್ತೀವಿ. ಹಾಗೆ ಆ ಸಹಾಯಕ್ಕೆ ತಗೊಳ್ಳುವಂತ ಪದ ಇರುತ್ತಲ್ಲ, ಅದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತಾರೆ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಕಮ್ ನಾಟ್, ಗೋ ನಾಟ್, ಸ್ಪೀಕ್ ನಾಟ್, ಹಿಂಗೆಲ್ಲ ಹೇಳಕ್ ಬರಲ್ಲ. ಆದ್ರೆ ಇಂಗ್ಲಿಷ್ ನಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಬಳಸಿದ್ವಿ ನೋಡಿ, ಈಸ್, ಆಮ್, ಆರ್, ವಾಸ್, ವರ್ ಪದಗಳು ಬಳಸಿದ್ವಲ್ಲ, ಈ ತರದ ಪದಗಳು ತಾವಾಗೆ ನೆಗೆಟಿವ್ ಮಾಡಬಹುದು. ಈಗ ಈಸ್ ಅನ್ನೋದನ್ನ ಈಸ್ ನಾಟ್ ಅಂತ ಮಾಡ್ಬೋದು, ವಾಸ್ ಅನ್ನೋದನ್ನ ವಾಸ್ ನಾಟ್ ಅಂತ ಮಾಡ್ಬೋದು. ಅಲ್ಲ ಸರ್, ಸ್ಪೀಕ್ ನಾಟ್ ಅಂತ ಯಾಕೆ ಮಾಡಕ್ಕಾಗಲ್ಲ ಸರ್ ಅಂತ ನೀವೇನಾದ್ರೂ ಹೇಳಿದ್ರೆ ಅದಕ್ಕೆ ಉತ್ತರ ಇಷ್ಟೇ. ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಮಾತಾಡೋರು ಸ್ಪೀಕ್ ನಾಟ್ ಅಂತ ಬಳಸೋ ಅಭ್ಯಾಸನ ಮಾಡ್ಕೊಳ್ಳಿಲ್ಲ. ಅವ್ರೇನ್ ಮಾಡಿದ್ರು, ಈಸ್ ನಾಟ್, ವಾಸ್ ನಾಟ್ ಅನ್ನೋದನ್ನ ಅಭ್ಯಾಸ ಮಾಡಿದ್ರು. ಸ್ಪೀಕ್ ನಾಟ್, ಸ್ಪೋಕ್ ನಾಟ್, ಪರ್ಚೇಸ್ ನಾಟ್ ಅನ್ನೋ ರೀತಿ ಬಳಸೋದನ್ನ ಅವರು ಅಭ್ಯಾಸ ಮಾಡ್ಕೊಳ್ಳಿಲ್ಲ ಅಥವಾ ಒಪ್ಕೊಳ್ಳಿಲ್ಲ. ಹೀಗೆ ಒಂದು ಭಾಷೆಯನ್ನ ಮಾತಾಡುವ ಜನ ಯಾವುದನ್ನ ಸರಿ ಅಂತ ಹೇಳಿ ಅಭ್ಯಾಸ ಮಾಡ್ಕೊಂಡಿರ್ತಾರೋ ಅದನ್ನೇ ಹೀಗೆ ಬಳಸಬೇಕು ಅಂತ ಹೇಳಿ ಆ ಭಾಷೆಯ ನಿಯಮ ನಮಗೆ ಹೇಳ್ಕೊಡತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ? ಗ್ರಾಮರ್ ಅಂತ ಹೇಳ್ತೀವಿ, ವ್ಯಾಕರಣ ಅಂತ ಹೇಳ್ತೀವಿ. ಅದಕ್ಕೆ ನೀವು ಇಂಗ್ಲಿಷ್ ಕ್ಲಾಸಲ್ಲಿ ನಿಮ್ಮ ಟೀಚರ್ ಗ್ರಾಮರ್ ಏನಾದ್ರೂ ಹೇಳ್ಕೊಟ್ರೆ ಬೇಜಾರ್ ಮಾಡ್ಕೊಳ್ದೆ ಆಸಕ್ತಿಯಿಂದ ಅದನ್ನ ಕಲ್ತ್ಕೋಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಗ್ರಾಮರ್ ನಮಗೆ ಒಂದು ಭಾಷೆಯನ್ನ ಸರಿಯಾಗಿ ಬಳಸುವ ರೀತಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಈಗ ನಾವು ರಸ್ತೆ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ, ವೆಹಿಕಲ್ಗಳನ್ನ ಓಡಿಸ್ಬೇಕಾದ್ರೆ ನಾವೆಲ್ಲರೂ ಸೇಫ್ ಆಗಿರ್ಬೇಕಲ್ವಾ, ಸುರಕ್ಷಿತವಾಗಿರ್ಬೇಕಲ್ವಾ? ನಾವು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಎಲ್ರೂ ರಸ್ತೆ ನಿಯಮಗಳನ್ನ ಹಾನರ್ ಮಾಡ್ಬೇಕು, ಗೌರವಿಸ್ಬೇಕಲ್ವಾ? ಹಾಗೆ ಭಾಷೆಯ ನಿಯಮಗಳನ್ನ ಎಲ್ಲಿ ತನಕ ನಾವು ಗೌರವಿಸ್ತೀವೋ ಅಲ್ಲಿ ತನಕ ನಮ್ಮ ಭಾಷೆನೂ ಕೂಡ ಏನಾಗಿರತ್ತೆ? ಸೇಫ್ ಆಗಿರತ್ತೆ. ಹಾಗಾಗಿ ಮಕ್ಕಳೇ, ವಾಕ್ಯನ ನಾವು ರಚನೆ ಮಾಡ್ಬೇಕಾದ್ರೆ, ಕ್ರಿಯೆ ಇರುವ ವಾಕ್ಯಗಳನ್ನ ನಾವು ರಚನೆ ಮಾಡ್ಬೇಕಾದಾಗ ಹೆಲ್ಪಿಂಗ್ ವರ್ಬ್ ಅನ್ನುವ ಒಂದು ಪದ ಬರುತ್ತೆ ಅಂತ ಹೇಳಿ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ಮತ್ತೆ ನಿಮಗೆ ಕ್ಲಾಸಲ್ಲಿ ಟೀಚರ್ ಈಗಾಗ್ಲೇ ಹೇಳ್ಕೊಟ್ಟಿದ್ದಾರೆ. ಏನ್ ಹೇಳ್ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ಟೆನ್ಸ್ಗಳ ಬಗ್ಗೆ ಹೇಳಿದ್ದಾರೆ. ಟೆನ್ಸ್ ಅಂದ್ರೇನು? ಒಂದು ಕಾಲವನ್ನ ಸೂಚಿಸುವ ವಾಕ್ಯ. ವರ್ಬ್ ಅಂದ್ರೇನು? ಅದೊಂದು ಪದ. ಟೆನ್ಸ್ ಅಂದ್ರೆ ಕಾಲವನ್ನ ನಾವು ಹೇಗೆ ವಾಕ್ಯಗಳಲ್ಲಿ ಸೂಚಿಸ್ತೀವಿ ಅನ್ನೋ ಒಂದು ವ್ಯವಸ್ಥೆ. ಇದು ನಮಗೆ ಸುಲಭವಾಗಿ ಅರ್ಥ ಆಗ್ಬೇಕು. ನಿಮ್ಗೆ ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ. ಕನ್ನಡದಲ್ಲಿ ನಿಮಗೆ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ 3 ಕಾಲಗಳಿದಾವೆ: ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲ ಅಂತ. ಇಂಗ್ಲಿಷ್ ನಲ್ಲೂ ಹಾಗೆ ಇದೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್ ಅಂತ ಹೇಳಿ. ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ, ಪ್ರೆಸೆಂಟ್ ಟೆನ್ಸ್ ವರ್ತಮಾನ, ಫ್ಯೂಚರ್ ಅಂತ ಹೇಳಿದಾಗ ಭವಿಷ್ಯತ್ ಕಾಲ ಅಂತ ಆಗುತ್ತೆ. ಇಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ,
ಇಂಗ್ಲಿಷ್ ನಲ್ಲಿ ಈ ಹೆಲ್ಪಿಂಗ್ ವರ್ಬ್ ಅನ್ನುವಂತ ಒಂದು ವ್ಯವಸ್ಥೆ ಬರುತ್ತೆ. ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಯಾಕೆ ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನ್ನ ಬಳಸೋದು ನಿಮಗೆ ಸುಲಭ. ಪ್ರತಿ ಸರಿನೂ ಏನಾಗತ್ತೆ ಅಂದ್ರೆ ಈ ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸ್ಬೇಕಾದ್ರೆ ತಪ್ಪಾಗ್ಬಿಡತ್ತೆ, ಅಥವಾ ಯಾವ್ದು ಬಳಸ್ಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ. ಈ ಕನ್ಫ್ಯೂಷನ್ ಇಲ್ದಂಗ ಆಗ್ಬೇಕು, ತಪ್ಪಾಗಬಾರದು ಅಂತಾದ್ರೆ ನಮಗೆ ಮೊದಲು ಹೆಲ್ಪಿಂಗ್ ವರ್ಬ್ಗಳು ಇಂಗ್ಲಿಷ್ ನಲ್ಲಿ ಯಾಕಿರ್ತವೆ ಅಂತ ನಮಗೆ ಸ್ಪಷ್ಟ ಆಗ್ಬಿಡ್ಬೇಕು. ಯಾಕಿರುತ್ತವೆ ಇಂಗ್ಲಿಷ್ ನಲ್ಲಿ ಅಂತ ಹೇಳಿದ್ರೆ ಇಷ್ಟೇ, ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳು ಇಂಗ್ಲಿಷ್ ನಲ್ಲಿ ಸ್ವತಃ ನೆಗೆಟಿವ್ ಆಗೋದಿಲ್ಲ. ಕಮ್ ನಾಟ್, ಸ್ಪೀಕ್ ನಾಟ್, ಸ್ಪೀಕಿಂಗ್ ನಾಟ್, ಸಿಂಗಿಂಗ್ ನಾಟ್ ಅಂತ ನಾವು ಹೇಳ್ಬಾರ್ದು. ಗೋ ನಾಟ್ ಇಲ್ಲ, ಗೋಯಿಂಗ್ ನಾಟ್ ಇಲ್ಲ, ವೆಂಟ್ ನಾಟ್ ಇಲ್ಲ, ಗಾನ್ ನಾಟ್ ಇಲ್ಲ. ಇಲ್ಲೇನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇರತ್ತೆ. ಆ ವ್ಯವಸ್ಥೆನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿರ್ದಿಷ್ಟವಾದ ಫಿಕ್ಸ್ಡ್ ಆದಂತ ಹೆಲ್ಪಿಂಗ್ ವರ್ಬ್ಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಬಳಸ್ತೀವಿ. ಹೇಗಪ್ಪ ಇದನ್ನ ಫಿಕ್ಸ್ ಮಾಡ್ಕೊಳಕ್ ಸಾಧ್ಯ ಅಂತ ಹೇಳಿದ್ರೆ, ಇಂಗ್ಲಿಷ್ ನ ಭಾಷೆನ ಬಳಸೋ ಜನ ಇದಾರಲ್ಲ, ಅದಕ್ಕೊಂದು ವ್ಯವಸ್ಥೆನ ಅವರು ರೂಪಿಸ್ಬಿಟ್ಟಿದ್ದಾರೆ. ನಾನ್ ನಿಮ್ಗಾಗ್ಲೇ ಹೇಳದ್ನಲ್ಲ 3 ಟೆನ್ಸ್ ಇದೆ ಅಂತ ಹೇಳಿ. ಈ 3 ಟೆನ್ಸ್ ಗಳನ್ನ ಮತ್ತೆ 4 ಗುಂಪಾಗಿ ವಿಂಗಡಿಸ್ತಾರೆ. ಒಂದನ್ನ ಸಿಂಪಲ್ ಅಂತ ಕರೀತಾರೆ, ಇನ್ನೊಂದನ್ನ ಕಂಟಿನ್ಯೂಯಸ್ ಅಂತ ಕರೀತಾರೆ, ಇನ್ನೊಂದನ್ನ ಪರ್ಫೆಕ್ಟ್ ಅಂತ ಕರೀತಾರೆ, ಇನ್ನೊಂದನ್ನ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ ಹೇಳಿ ಕರೀತಾರೆ. ಒಂದ್ ಕಡೆ ಬರ್ಕೊಳ್ತೀರಲ್ವಾ ನೋಡಿ, ಇಂಗ್ಲಿಷ್ ನಲ್ಲಿ ಒಟ್ಟು 3 ಟೆನ್ಸ್ ಗಳಿದಾವೆ. ಒಂದು ಪಾಸ್ಟ್, ಇನ್ನೊಂದು ಪ್ರೆಸೆಂಟ್, ಇನ್ನೊಂದು ಫ್ಯೂಚರ್. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳಿ. ಈ ಪ್ರತಿಯೊಂದು ಟೆನ್ಸ್ ಅನ್ನ ಅಂದ್ರೆ ಈಗ ಪಾಸ್ಟ್ ಟೆನ್ಸ್ ಅನ್ನ, ಪ್ರೆಸೆಂಟ್ ಟೆನ್ಸ್ ಅನ್ನ, ಫ್ಯೂಚರ್ ಟೆನ್ಸ್ ಅನ್ನ ಮತ್ತೆ ಏನ್ ಮಾಡ್ತಾರೆ, 4 ಉಪಗುಂಪುಗಳಾಗಿ ಮಾಡ್ತಾರೆ. ಉದಾಹರಣೆಗೆ ನಿಮಗೆ ಪಾಸ್ಟ್ ಟೆನ್ಸ್ ಇದೆಯಲ್ಲ, ಆ ಪಾಸ್ಟ್ ಟೆನ್ಸ್ ತಗೊಂಡ್ರೆ ಅದ್ರಲ್ಲಿ 4 ರೂಪ: ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಮಕ್ಳು ಎಲ್ಲಾದ್ರೂ ಒಂದ್ ಕಡೆ ಬರ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ: ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗೆ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಒಟ್ಟು ಎಷ್ಟಾಯ್ತು? 12 ಟೆನ್ಸ್ಗಳಾದವು. ಈ 12 ಟೆನ್ಸ್ಗಳಲ್ಲಿ ಪ್ರತಿಯೊಂದು ಟೆನ್ಸಿಗೂ ನಿರ್ದಿಷ್ಟವಾದಂತ ಹೆಲ್ಪಿಂಗ್ ವರ್ಬ್ ನ ಬಳಸಬೇಕು ಅಂತ ಹೇಳಿ ಕಂಡೀಷನ್ ಇರುತ್ತೆ. ಉದಾಹರಣೆಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡೂ ಮತ್ತೆ ಡಸ್ ಅನ್ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಸಬೇಕು. ಹಾಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಅನ್ನುವ ಪದವನ್ನ ಹೆಲ್ಪಿಂಗ್ ವರ್ಬ್ ಆಗಿ ಬಳಸಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಅಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಅನ್ನ ಹೆಲ್ಪಿಂಗ್ ವರ್ಬ್ ಆಗಿ ಬಳಸಬೇಕು. ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಹ್ಯಾಡ್ ಅನ್ನುವ ಪದವನ್ನ ನಾವಲ್ಲಿ ಬಳಸಬೇಕು. ಮತ್ತೆ ಈ ಕ್ರಿಯೆ ಇರುವ ಪದ ಇರುತ್ತಲ್ಲ, ಈಗ ಐ ಆಮ್ ಟೀಚಿಂಗ್ ಇಂಗ್ಲಿಷ್, ಇದನ್ನ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಐ ಆಮ್ ಟೀಚಿಂಗ್ ಇಂಗ್ಲಿಷ್. ನೋಡಿ, ಇಲ್ಲಿ ಟೀಚಿಂಗ್ ಅನ್ನೋ ಪದ ಇದೆಯಲ್ಲ, ಇದು ಕೂಡ ಒಂದೊಂದು ಟೆನ್ಸ್ ಅಲ್ಲಿ ಒಂದೊಂದು ರೀತಿಯಲ್ಲಿ ಬಳಸಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಹಂಗಂತ ಫಿಕ್ಸ್ ಮಾಡಿದವ್ರು ಯಾರಪ್ಪ ಅಂತ ಹೇಳಿದ್ರೆ, ಈ ಇಂಗ್ಲಿಷ್ ಭಾಷೆಯನ್ನ ಮಾತೃಭಾಷೆಯಾಗಿ ಹೊಂದಿದಾರಲ್ಲ, ಅಂದ್ರೆ ಯುರೋಪ್ ಖಂಡದೊಳಗಡೆ ಇಂಗ್ಲೆಂಡ್, ಗ್ರೇಟ್ ಬ್ರಿಟನ್ ಅಂತೆಲ್ಲ ಕರೀತಾರಲ್ಲ ಒಂದು ದೇಶ, ಆ ದೇಶದಲ್ಲಿ ಜನ ಅವರ ಮಾತೃಭಾಷೆಯಾಗಿ ಇಂಗ್ಲಿಷ್ ಅನ್ನ ಬಳಸ್ತಾ ಇದು ಸರಿ ಇದು ಸರಿಯಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅದನ್ನ ಗ್ರಾಮರ್ ಅಂತ ಹೇಳಿ ಒಂದು ಕಡೆ
ದಾಖಲಿಸಿರ್ತಾರೆ. ಅದರ ಪ್ರಕಾರ ನಮಗೆ ನಾವು ಕಲಿಯೋರು ಏನ್ ಮಾಡ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನಾವು ಕಲಿತೀವಿ. ಹಾಗಾಗಿ ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ನಮಗೆ ಎಷ್ಟು ಮುಖ್ಯನೋ ಮೇನ್ ವರ್ಬ್ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಮಕ್ಳೇ, ನೀವು ಒಂದು ಒಳ್ಳೆಯ ವಾಕ್ಯವನ್ನ ಇಂಗ್ಲಿಷ್ ನಲ್ಲಿ ರಚಿಸಬೇಕಾದ್ರೆ ನಾನು ನಿಮ್ಗೆ ಕಳೆದ ತರಗತಿಯಲ್ಲಿ ಹೇಳ್ತಾ ಇದ್ದೆ, ಸಬ್ಜೆಕ್ಟಿನ ಬಗ್ಗೆ ಸ್ಪಷ್ಟತೆ ಇರಬೇಕು, ಮತ್ತೆ ವರ್ಬ್ಗಳ ಬಗ್ಗೆನೂ ಕೂಡ ಸ್ಪಷ್ಟತೆ ಇರಬೇಕು. ಈ ಕ್ಲಾಸಲ್ಲಿ ನಾನು ನಿಮ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಒಳ್ಳೆ ವಾಕ್ಯಗಳನ್ನ ರಚನೆ ಮಾಡ್ಬೇಕಂದ್ರೆ ನಮಗೆ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಏನು ಅಂತ ಹೇಳಿ ಗೊತ್ತಿರಬೇಕು. ಅವೆರಡನ್ನ ಚೆನ್ನಾಗಿ ನಾವು ಬಳಸಬೇಕಾದ್ರೆ ಇಂಗ್ಲಿಷ್ ನಲ್ಲಿರುವಂತ ಕಾಲಸೂಚಕ ವ್ಯವಸ್ಥೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನೇನಂತ ಕರಿತೀವಿ, ಟೆನ್ಸಸ್ ಅಂತ ಹೇಳಿ ಕರಿತೀವಿ. ಈ ಟೆನ್ಸಸ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಆಗ ನಮಗೆ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ಗಳ ಬಳಕೆ ಬಗ್ಗೆ ಸ್ಪಷ್ಟವಾದ ಜ್ಞಾನ ಬರುತ್ತೆ. ಇದನ್ ಕೇಳ್ತಾ ಕೇಳ್ತಾ ಸಾರ್ ಏನ್ ಸಾರ್ ಇದು 3 ಟೆನ್ಸ್ ಅಂತೀರಿ, ಅದ್ರೊಳಗಡೆ 4 ಗುಂಪು ಅಂತೀರಿ, ಆಮೇಲೆ 4 3 12 ಅಂತ ಹೇಳ್ತೀರಿ, 12 ಟೆನ್ಸಸ್ ಅಂತ ಹೇಳ್ತಿರಲ್ಲ ಸಾರ್, ಡಿಫಿಕಲ್ಟ್ ಅಲ್ವಾ ಸಾರ್ ಅಂತ ನೀವು ಕೇಳಿದ್ರೆ, ಇಲ್ಲಪ್ಪ ಇದು ಡಿಫಿಕಲ್ಟ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್. ಈಗ ನೀವು ಕನ್ನಡ ಮಾತಾಡ್ಬೇಕಾದ್ರೆ ಎಷ್ಟೆಲ್ಲ ಮಾತಾಡ್ತೀರಿ ಅಲ್ವಾ, ಮಾತಾಡ್ತಾ ಮಾತಾಡ್ತಾವೋ ಇದು ಭೂತಕಾಲ ಇದು ವರ್ತಮಾನ ಕಾಲ ಅಂತ ಏನಾದ್ರೂ ಯೋಚನೆ ಮಾಡ್ತೀರಾ? ಇಲ್ಲ ಅಲ್ಲ. ಅರ್ಥ ಮಾಡ್ಕೊಳ್ಳೋವರೆಗೆ ಸಮಯ ಸಿಗತ್ತೆ, ಆಮೇಲೆ ಅರ್ಥ ಆದ್ಮೇಲೆ ನಮಗಿದು ಸುಲಭ ಆಗತ್ತೆ. ಹಾಗಾಗಿ ಇಂಗ್ಲಿಷ್ ಅನ್ನ ಬಳಸೋದಿಕ್ಕೆ ಈ ತರದ ಕೆಲವು ಮಾಹಿತಿಗಳು ನಮಗೆ ಗೊತ್ತಿರಬೇಕು. ಹಾಗೆ ಮಕ್ಳೇ, ಏನ್ ಸಾರ್ 20 ನಿಮಿಷ ಎಲ್ಲ ಮಾತಾಡ್ತೀರಿ ನೀವು, ಹೆಂಗೆ ಸಾರ್ ನಾವು ಕೇಳಿಸ್ಕೊಳ್ಳೋದು ಅಂತೇನಾದ್ರೂ ನೀವು ಯೋಚನೆ ಮಾಡಿದ್ರೆ ಒಂದ್ ವಿಷಯ ಹೇಳ್ಬೋದಪ್ಪ. ನೋಡ್ರಪ್ಪ, ನೀವೆಲ್ಲ 8ನೇ ಕ್ಲಾಸ್ ನಂತರ ಓದ್ತಿರೋ ಮಕ್ಕಳು, 8ನೇ ಕ್ಲಾಸು 7ನೇ ಕ್ಲಾಸು 9ನೇ ಕ್ಲಾಸ್ನವರೆಲ್ಲ ಇದ್ದೀರಿ. ಇಂಗ್ಲಿಷ್ ಬೇಕಲ್ಲ, ಅಥವಾ ಯಾವುದೇ ಅದನ್ನ ಕಲಿಬೇಕಾದ್ರೆ ಸ್ವಲ್ಪ ಶ್ರಮ ವಹಿಸ್ಬೇಕಾಗತ್ತೆ, ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ, ತಾಳ್ಮೆ ಬೇಕು ಅಲ್ವಾ? ಹಾಗಾಗಿ ನಾನು 20 ರಿಂದ 25 ನಿಮಿಷದಲ್ಲಿ ನಿಮಗೆ ಈ ಪಾಠವನ್ನ ಕೊಡ್ತೀನಿ. ಸ್ವಲ್ಪ ಬಿಡು ಮಾಡಿಕೊಂಡು ಕೂತು ಕೈಲಿ ಪುಸ್ತಕ ಮತ್ತೆ ಪೆನ್ನನ್ನ ಹಿಡಿದು ನಾ ಹೇಳೋ ಮಾಹಿತಿಯನ್ನ ಗುರ್ತಾಕೊಳ್ಳಿ. ಒಂದು 3-4 ಬಾರಿ ಈ ತರಗತಿ ರಿಪೀಟ್ ಆಗತ್ತೆ. ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಗ್ಬೋದಲ್ವಾ? ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ 10ನೇ ತರಗತಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಒಂದಷ್ಟು ಇಂಗ್ಲಿಷ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಟ್ಕೊಂಡು, ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಇಟ್ಕೊಂಡು ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಆಗ್ಬೋದಲ್ವಾ? ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಬಾಯ್, ಗುಡ್ ಬಾಯ್, ಥ್ಯಾಂಕ್ ಯು.